ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಆಡಿಯೋ ವೈರಲ್ ಆಗುತ್ತಿದ್ದಂತೆ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ಇಂದು ಸಾವಿರಾರು ಜೆಡಿಎಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ವಿರುದ್ಧ ಕಿಡಿಕಾರಿ ಸಿಡಿ ಮಾಸ್ಟರ್ ಡಿಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರದ ಪೋಸ್ಟರ್ ಹಿಡಿದು ಶಿವರಾಮೇಗೌಡ ಪ್ರತಿಕೃತಿಗೆ ಪೊರಕೆ ಸೇವೆ ಚಪ್ಪಲಿ ಹೊರಹಾಕಿ ಆಕ್ರೋಶವನ್ನು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯ ಮೂಲಕ ಹೊರಹಾಕಿದ್ದಾರೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಜೆಡಿಎಸ್ ಮಾಜಿ ಶಾಸಕರುಗಳು ಮಾತನಾಡಿ, ಈ ಪ್ರಕರಣ ತನಿಖೆ ನಡೆಸುತ್ತಿರುವ ಎಸ್ಐಟಿಯಿಂದ ಸಿಬಿಐಗೆ ವರ್ಗಾವಣೆ ಮಾಡಬೇಕು. ರಾಜ್ಯದ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವ ಜವಾಬ್ದಾರಿ ಸರ್ಕಾರದ್ದಾಗಿದೆ. ಆದರೆ ಪ್ರಜ್ವಲ್ ಮಾಡಿರುವ ಕೃತ್ಯದ ಬಗ್ಗೆ ಎಸ್ಐಟಿ ತನಿಖೆ ನಡೆಸುತ್ತಿದೆ. ಸರ್ಕಾರದ ಡಿಸಿಎಂ ಕೆಲಸಕ್ಕೆ ಬಾರದ ನಾಯಕನನ್ನ ಮುಂದೆ ಇಟ್ಟುಕೊಂಡು ಇವತ್ತು ಲಕ್ಷಾಂತರ ಪೆನ್ ಡ್ರೈವ್ ಮಾಡಿ ಹಂಚುತ್ತಿರುವುದು ಹೆಣ್ಣು ಮಕ್ಕಳಿಗೆ ಮಾಡಿರುವ ದೊಡ್ಡ ದ್ರೋಹ. ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಡಿಸಿಎಂ ನಡೆಯನ್ನ ಖಂಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಉಗ್ರ ಹೋರಾಟವನ್ನ ಮಾಡಲಾಗುತ್ತದೆ. ನಾಳೆ ನಾಗಮಂಗಲದಲ್ಲಿ ಬೃಹತ್ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದ್ದು, ಎಸ್ಐಟಿ ಸರ್ಕಾರದ ಕೈಗೊಂಬೆಯಾಗಿ ಕೆಲಸವನ್ನು ಮಾಡುತ್ತಿದೆ. ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿ ತನಿಖೆ ನಡೆಸಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕೆಂದು ಆಗ್ರಹಿಸಿದರು. ಈ ರಾಜ್ಯದ ಜನಸಾಮಾನ್ಯರನ್ನ, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಈ ಸರ್ಕಾರದ್ದಾಗಿದೆ. ಆದರೆ ಇವತ್ತು ಪ್ರಜ್ವಲ್ ಅವರು ಮಾಡಿರ್ತಕ್ಕಂಥ ಅದು ಯಾವುದೇ ಕೃತ್ಯ ಇರಲಿ, ಇವತ್ತು ಎಸ್ಐಟಿಗೆ ವಹಿಸಿ ಎಸ್ಐಟಿ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ಸರ್ಕಾರದ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಒಬ್ಬ ನಾಯಕನ ಮುಂದಿಟ್ಟುಕೊಂಡು ಇವತ್ತು ಪೆನ್ ಡ್ರೈವ್ಗಳನ್ನ ಮಾಡಿ ಲಕ್ಷಾಂತರ ಪೆನ್ ಡ್ರೈವ್ಗಳನ್ನು ಇಡೀ ರಾಜ್ಯಕ್ಕೆ ಹಂಚಿರ್ತಕ್ಕಂಥದ್ದು ಈ ನಾಡಿನ ಹೆಣ್ಣು ಮಕ್ಕಳಿಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ದ್ರೋಹ ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಪಕ್ಷ ಖಂಡಿಸಿದೆ. ಇವತ್ತೇನು ಪೊಲೀಸರು ಬಿಟ್ಟು ಒಂದು ಸುದ್ದಿ ತಗೊಂಡೋಗಿರ್ಬೋದು, ಹಳ್ಳಿಗಳು ಶುರು ಮಾಡ್ತೀವಿ. ಈ ಆಂದೋಲನದಲ್ಲಿ ಅನಿಸಲಿಲ್ಲ, ನಾವು ಹಳ್ಳಿಗಳು ಮಾಡ್ತೀವಿ. ನಾಳೆಯಿಂದ ತಾಲೂಕು ಶುರು ಆಗ್ತವೆ, ಅದಾದ್ಮೇಲೆ ಹೋಬಳಿ ಮಾಡ್ತೀವಿ, ಅದಾದ್ಮೇಲೆ ಹಳ್ಳಿ ಪಂಚಾಯತ್ ವೈಸ್ ಮಾಡ್ತೀವಿ. ಎಷ್ಟೊಂದಾಗಿ ಇಟ್ಕೊಂಡು ಹೋಗ್ತೀರಾ? ಪೊಲೀಸರು ಇಟ್ಕೊಂಡು ಆಟ ಆಡಿಸ್ತೀರಿ ಅಂದ್ರೆ ಪೊಲೀಸರಿಗೆ ಯಾವನಪ್ಪ ಪುಣ್ಯಾತನಿಗೆ ಪ್ರಮೋಷನ್ ಕೊಡ್ತಾರೇನೋ? ಡಿ.ಕೆ. ಶಿವಕುಮಾರ್ಗೆ ಯಾರೋ ಆಕ್ರೋಶ ತೋರಿಸಿದ್ರೆ ನಿಮಗೆ ಪ್ರಮೋಷನ್ ಕೊಡ್ತಾ ಕಿತ್ಕೊಂಡು ಹೋದ್ರೆ ಮಾನವ ಹೇಳಿಗಳು ನಿಮ್ಗೆಲ್ಲ ಏನ್ ತಿಳ್ಕೊಂಡು ಸರ್ಕಾರಿ ಅಧಿಕಾರಿಗಳು ಆಯ್ತು ಏಜೆಂಟ್ಗಳು ಅವ್ರಿಗೆ ನೀವು ಮಾನವ ಏನಿರಬೇಕು? ಶಾಂತಿಯುತ ನಡೀತಾ ಇದ್ದಂತ ಪ್ರತಿಭಟನೆ ಹಾಳು ಮಾಡುವಂತಾರೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ದಯಮಾಡಿ ನಾಳೆಯಿಂದ ನಿಮ್ಮ ತಾಲೂಕು ವಯಸ್ಸಲ್ಲಿ ಅಥವಾ ಬೃಹತ್ ಮಟ್ಟದಲ್ಲಿ 5,000 10,000 ಜನ ಸೇರಿಸಿ ಜನಗಳು ಬರಲಿಕ್ಕೆ ನಮ್ಮ ಪಕ್ಷ ಇದ್ದಾರೆ, ಅವ್ರನ್ನೆಲ್ಲ ಸೇರಿಸಿ ಪ್ರತಿಭಟನೆಯಿಂದ ನಾಳೆಯಿಂದ ಜೋರ ಮಾಡೋಣ. ನಮ್ಗೆ ಎಲ್ಲಿವರೆಗೆ ನ್ಯಾಯ ಸಿಗ್ತದೆ ಅಲ್ಲಿವರೆಗೂ ವಿಷಯನ ಬೇಡ ಅಂತಕ್ಕಂಥದ್ದು. ಜೊತೆಗೆ ನಮ್ಮ ಹೆಣ್ಮಕ್ಳು ಎಷ್ಟು ಕುಟುಂಬವನ್ನು ಹಾಳು ಮಾಡ್ತಾ ಇದ್ದೀರಿ, ಅವ್ರ ಮುಖಗಳನ್ನ ತೋರಿಸಿ ಎಷ್ಟು ಕುಟುಂಬ ಹಾಳು ಮಾಡ್ತಾ ಇದ್ದೀರಿ. ತನಿಖೆ ನಡೀಲಿ, ಬೇರೆ ಪ್ರಶ್ನೆ. ಆದ್ರೆ ಇವತ್ತು ಒಂದು 4 ರೂಮ್ ನಡೆದಂತ ವಿಷಯವನ್ನ ಇವತ್ತು ಪಬ್ಲಿಕ್ ಆಗಿ ತೊಗೊಂಡು ಮಾಡಿದ್ದೀರಲ್ಲ, ಇದು ಸರಿನಾ? ನಿಮಗೆ ಯೋಗ್ಯತೆ ಕಾಣ ತಪ್ಪ ಯಾರು ಮಾಡಿದ್ದಾರೆ? ಈಗೆಲ್ಲ ಮಾಡಿರ್ತಕ್ಕಂಥ ಇನ್ನೂ ಘೋರ ಅಪರಾಧವನ್ನ ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಶಿವರಾಮೇಗೌಡರು, ಸಿದ್ದರಾಮಯ್ಯ ಮಾಡಿರ್ತಕ್ಕಂಥದ್ದು. ಇವತ್ತು ಈ ಸರ್ಕಾರಕ್ಕೆ ಮಾನವ ಮರ್ಯಾದೆ ಇದೆ. ಸಿಬಿಐ ಕೊಡಬೇಕು, ಈ ಸರ್ಕಾರವನ್ನು ವಿಸರ್ಜನೆ ಮಾಡಬೇಕು.
ತತ್ಕ್ಷಣದಿಂದ ಡಿ ಕೆ ಶಿವಕುಮಾರ್ ಅವರ ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅವ್ರ ರಾಜೀನಾಮೆ ಪಡಿಬೇಕು. ಅಲ್ಲಿವರೆಗೆ ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಸಂದರ್ಭ ಹೆಚ್ಚಿಸ್ತಾ ಇದ್ದೇನೆ. ಜೈ ಜೆಡಿಎಸ್. ಪ್ರತಿಭಟನೆಯಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿಯ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮಾಜಿ ಶಾಸಕರುಗಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.